ಭಾರತಪ್ಪ ಇದೊಂದು ಕಮ್ಯುನಲ್ ದೇಶ ಅನ್ನುವಂಥ ವಾತಾವರಣ ಮೂಡೆ ಇವತ್ತು ಭಾರತ ಏಕಾಂಗಿ ಆಗ್ತದೆ ವಿಶ್ವದ ಮಟ್ಟದಲ್ಲ. ಅದನ್ನು ಮಾಡೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಈ ಒಂದು ಹಿಂದೂ ಮುಸ್ಲಿಂ ಧೈಂಗಿಕರು ಅಂತ. ಇವ್ರನ್ನ ಕಂಟ್ರೋಲ್ ಮಾಡಲೇಬೇಕಾಗಿದೆ. ಈ ಅಲ್ಪಸಂಖ್ಯಾತ ಜನ ಇದ್ದಾರೆ ಇವರು, ಹಿಂದೂಗಳಲ್ಲಿ ಆಗಿರ್ಬೋದು ಮುಸ್ಲಿಮರಲ್ಲಿ ಆಗಿರ್ಬೋದು. ಕೋಮುವಾದಿ ಮನೋಭಾವದವರು ಅಥವಾ ಮೂಲಭೂತವಾದಿ ಜನ ಭಾಳ ಕಡಿಮೆ ಇದ್ದಾರೆ. ಆದರೆ ಸಮಾಜವನ್ನು ಧ್ರುವೀಕರಣ ಮಾಡುವಲ್ಲೇ ಒಂದೊಂದು ಕಡೆ ಸರಿವಿಲ್ಲ. ಇವೆರಡೂ ಪಾತ್ರಗಳು ಭಾಳ ಮಹತ್ವದಿದ್ದಾವೆ. ಒಂದು ಸಣ್ಣ ವಿಷಯವನ್ನು ಮುಸಲ್ಮಾನರು ದೊಡ್ಡದು ಮಾಡಿ ಅವರು ತಮ್ಮ ಜನರಲ್ಲಿ ಭಯ ಹುಟ್ಟಿಸುವಂಥದ್ದು, ಹಿಂದೂಗಳು ತಮ್ಮ ಜನರಲ್ಲಿ ಭಯ ಹುಟ್ಟಿಸುವಂಥ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಏನಪ್ಪ ಅಂದ್ರೆ ಇಲ್ಲಿಯ ಅಶಾಂತಿಗೆ ಡೆವಲಪ್ಮೆಂಟ್ಗಳಿಗೆ ದೊಡ್ಡ ಅಡ್ಡಿಯಾಗಿ ಹೋಗ್ಬಿಟ್ಟದ. ಆ ದಿಶೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇದ್ದಿದ್ದು. ಆದರೆ ಇಷ್ಟೇ ನಾವೆಲ್ಲಿ ಕೇಳ್ಕೊಳ್ಳೋ ಸರ್ಕಾರದಲ್ಲಿ ಹೇಳ್ಕೊಳ್ಳೋಂಥದ್ದು ಏನಪ್ಪ ಅಂತಂದ್ರೆ, ದಯವಿಟ್ಟು ನೀವು ನಿಜವಾದ ಕೋಮುವಾದಿಗಳನ್ನ ನೀವು ಅವ್ರನ್ನ ಸಪ್ರೇಟ್ ಮಾಡೋದು ಯೋಗ್ಯ. ಅದರ ನೆಪದಲ್ಲಿ ತೊಂದರೆ ಕೊಡೋದು ತಪ್ಪಂತ ನಮ್ಮ ವಿಜೇಂದ್ರ ಅವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಕೋಮುವಾದಿ ಅಂತೇಳಿ, ಯಾರೋ ಅಮಾಯಕರು ಹಿಡಿದು ಹಾಕ್ತಾ ಇದ್ದಾರೆ, ಹಾಗೆ ಆರೋಪ ಮಾಡ್ತಾಯಿದ್ದಾರೆ. ಮಾಡಲಿ ಏನು ತಪ್ಪಿಲ್ಲ, ಅದ್ರೊಳಗೆ ಆಗಿರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲೆಂದ್ರೆ ಕನ್ನಡದ ಗಾಜಿ ಮಾತದ ಹೇಸಿ ಪಾಪ ಸನ್ಯಾಸಿ ಪಾಪ ಸರ್ವರಿಗೆಲ್ಲ ಅಂತ. ಹಾಗೆ ಯಾವ ತಪ್ಪು ಮಾಡಿ ಅವ್ನು ದೋಸ್ತಿದ್ದ ಮತ್ತನಿದ್ದ ಅಥವಾ ಸಮೀಪದಲ್ಲಿದ್ದ ಅದು ಒಬ್ಬ ಸಂಬಂಧಿಕಿದ್ದಪ್ಪ ಅಂದ್ರೆ ಸಹಜವಾಗಿ ಎಲ್ಲರಿಗೂ ಸಂಶಯ ಬರ್ಲಿಕ್ಕಂತಾರೆ. ಇವ್ರಿಗೂ ಇರ್ಬೋದು ಗ್ಯಾಸ್. ಹೆಂಗೆ ಯಾರೂ ತಪ್ಪಿತಸ್ಥರು ನಾನು ತಪ್ಪು ಮಾಡಿದ್ದೀನಿ, ನನ್ನ ತಪ್ಪಾಗಿದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಎಲ್ಲೋ ಒಬ್ಬರು ಇರ್ತಾರೆ, ಎಕ್ಸೆಪ್ಷನ್ ಅಂತೀವಿ ನಾವಾಗೆಲ್ಲ. ಹೀಗಾಗಿ ಇವತ್ತು ಹಿಂದೂಗಳಲ್ಲೂ ಭಯ ಮೂಡ್ಲಿಕ್ಕತ್ತದೆ. ಇವತ್ತು ನೋಡ್ರಿ ಎಲ್ಲ ಹಿಂದೂ ನಮ್ಮ ಸಂಸ್ಥೆಗಳಿದ್ದಾವೆ, ಸಂಘಟನೆ